ಮಾರ್ಕೆಟ್ ಮೆಮೊರಿ ತುಂಬ ಸ್ಟ್ರಾಂಗ್ ಅಂತ ನಿಮಗೆ ಗೊತ್ತಾ? ಓಲ್ಡ್ ಸಪೋರ್ಟ್ ನ್ಯೂ ರೆಸಿಸ್ಟೆನ್ಸ್ ಆಗುತ್ತೆ, ಓಲ್ಡ್ ರೆಸಿಸ್ಟೆನ್ಸ್ ನ್ಯೂ ಸಪೋರ್ಟ್ ಆಗುತ್ತೆ. ಅದು ಹೇಗೆ ತಿಳ್ಕೊಳ್ಳೋಣ. ಒಂದು ದಿನದ ಟೈಮ್ ಫ್ರೇಮಲ್ಲಿ ಅನಾಲಿಸಿಸ್ ಮಾಡಬೇಕಿದನ್ನು ನಾವು. ಸೊ ಫಾರ್ ಎಕ್ಸಾಂಪಲ್ ಇವತ್ತಿನ ದಿನ, ಫಾರ್ ಎಕ್ಸಾಂಪಲ್ ಇವತ್ತು 1ನೇ ತಾರೀಕು ಅಂತ ಅನ್ಕೋಣ. ಮಾರ್ಕೆಟು ರೆಸಿಸ್ಟೆನ್ಸ್ನ ಬ್ರೇಕ್ ಮಾಡಿ ಮೇಲ್ಗಡೆ ಹೋಗಿದೆ. ಆಫ್ಟರ್ 30 ಡೇಸ್ 40 ಡೇಸ್ 60 ಡೇಸ್ ಮತ್ತೆ ಮಾರ್ಕೆಟ್ ಇಲ್ಲಿಗೆ ಬಂದಾಗ ಅರ್ಲಿಯರ್ ಇಟ್ ವಾಸ್ ರೆಸಿಸ್ಟೆನ್ಸ್, ನೌ ಇಟ್ ವಿಲ್ ಬಿಕಮ್ ಸಪೋರ್ಟ್. ಸೊ ಇದಕ್ಕೇ ನಾವು ಮೆಮೊರಿ ಅಂತ ಕರಿತೀವಿ. ಸೊ ಈ ಮಾರ್ಕೆಟಲ್ಲಿ ರೆಸಿಸ್ಟೆನ್ಸ್ ಬ್ರೇಕ್ ಆಗಿ ಮೇಲ್ಗಡೆ ಹೋದಾಗ ಆ ರೆಸಿಸ್ಟೆನ್ಸ್ ನನಗೆ ಸಪೋರ್ಟ್ ಆಗಿ ಕನ್ವರ್ಟ್ ಆಗಿರುತ್ತೆ ಒಂದು ದಿನದ ಟೈಮ್ ಫ್ರೇಮಲ್ಲಿ. ಸೊ ಅದೇ ಥರ ಮಾರ್ಕೆಟ್ ಸಪೋರ್ಟನ್ನು ಬ್ರೇಕ್ ಮಾಡಿ ಕೆಳಗಡೆ ಬಿದ್ದು ಕನ್ಸೋಲಿಡೇಟ್ ಆಗಿ, ಸೊ ಆಫ್ಟರ್ ಫ್ಯೂ ಡೇಸ್ ಮತ್ತೆ ಮಾರ್ಕೆಟ್ ಇಲ್ಲಿಗೆ ಬಂದಾಗ ಇದು ನನಗೀಗ ರೆಸಿಸ್ಟೆನ್ಸ್ ಆಗಿ ಕನ್ವರ್ಟ್ ಆಗಿರುತ್ತೆ. ಸೊ ಸಪೋರ್ಟ್ ಬ್ರೇಕ್ ಆದರೆ ರೆಸಿಸ್ಟೆನ್ಸ್ ಆಗುತ್ತೆ, ರೆಸಿಸ್ಟೆನ್ಸ್ ಬ್ರೇಕ್ ಆದರೆ ಸಪೋರ್ಟ್ ಆಗುತ್ತೆ. ಇದು ಎಷ್ಟು ದಿನಗಳ ಕಾಲ ಆಗಿರುತ್ತೆ, ಎಷ್ಟು ದಿನ ಇದ್ರೂ ಓಕೆನೆ, ಎಷ್ಟು ಹಳೇದಿರುತ್ತೋ ಅಷ್ಟು ಸ್ಟ್ರಾಂಗ್ ಇರುತ್ತೆ. ಲೆವೆಲ್ಸ್ ಬ್ರೇಕ್ ಆದಮೇಲೆ ಆ ಲೆವೆಲ್ ಡಿಲೀಟ್ ಆಗೋದಿಲ್ಲ, ಆ ಲೆವೆಲ್ ಇನ್ನೂ ಸ್ಟ್ರಾಂಗ್ ಆಗುತ್ತೆ. ಮುಂದಿನ ವಿಡಿಯೋದಲ್ಲಿ ಸಪೋರ್ಟ್ ಜೊತೆ ಕ್ಯಾಂಡಲ್ ಸ್ಟಿಕ್ಸ್ಗಳನ್ನು ಯಾವ ಥರ ಯೂಸ್ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ.